ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದೀನಿ. ಇಷ್ಟು ದಿನ ಅಮ್ಮನ ಮನೇಲಿದ್ದೆ. ಅಮ್ಮನ ಮನೇಲಿ ಒಂದು 3 days ವ್ಲಾಗ್ ಏನೋ ಮಾಡಿದೆ ಅಷ್ಟೇ ಅನ್ಕೊಂತೀನಿ. ಇನ್ನ ನಮ್ಮ ಮನೆಗೆ ಬಂದಿದ್ದಾಯ್ತು, ಆಲ್ರೆಡಿ ಬಂದು 3-4 days ಆಯ್ತು. ಅವಾಗಲೇ ನಾನು 3-4 days ಇಂದನೂ ಕೂಡ ನಾನು ವ್ಲಾಗ್ ಮಾಡಲಿಲ್ಲ, ಯಾಕೆಂದ್ರೆ ಅದು ಅಮ್ಮನ ಮೇಲೆ ಮಾಡಿದಂಥ ವ್ಲಾಗ್ನ ಎಡಿಟ್ ಮಾಡೋದೇ ಆಯ್ತು ಟೈಮು. ಹಾಗೆ ಇವತ್ತು ಫ್ರೆಶ್ ಆಗಿ ಬೆಳಗ್ಗೆ ಎದ್ದು ಬೇಗನೆ ಪೂಜೆ ಎಲ್ಲ ಮುಗಿಸಿ ಮನೆಯಲ್ಲಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ ವ್ಲಾಗ್ ಮಾಡೋಣ ಇವತ್ತು. ಎಷ್ಟು ದಿನ ಆಯ್ತಲ್ಲ ನಮ್ಮ ಮನೇಲಿ ಮಾಡಿ ವ್ಲಾಗು ಅಂತ ಅಂದ್ಬಿಟ್ಟು ಓಕೆ ಬನ್ನಿ ಇವತ್ತಿನ ವ್ಲಾಗ್ ಮಾಡೋಣ. ಹಾಗೆ ಬೆಳಿಗ್ಗೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು, ಬಟ್ ನಾನು ವ್ಲಾಗ್ ಏನೂ ಮಾಡ್ಕೊಂಡಿಲ್ಲ. ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಇವಾಗ. ಯಾವ ರೀತಿ ಆಯಿತು ನಮ್ಮ ಮನೇಲಿ ಪೂಜೆ ಅದನ್ನು ನೋಡ್ಕೊಂಡು ಬನ್ನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನೋಡ್ಕೊಂಡು ಬಂದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡ್ಕೊಂಡು ಬನ್ನಿ. ಓಕೆ, ನೋಡ್ಕೊಂಡು ಬಂದ್ರಲ್ವಾ ಯಾವ ರೀತಿತ್ತು ಅಂತ. ಯಾಕೆಂದರೆ ಹೂವು ಎಲ್ಲ ತಗೊಂಡು ಇವತ್ತು ಫುಲ್ಲು ಚೆನ್ನಾಗಿ ಪೂಜೆ ಮಾಡಿದ್ದೆ. ತುಂಬ ಚೆನ್ನಾಗಿ ಅನಿಸ್ತು. ಹೂವೆಲ್ಲ ನನಗೆ ಸ್ವಲ್ಪ ಜಾಸ್ತಿ ಹೋಗ್ಲಿದ್ಬಿಟ್ರಂತೂ ನನಗೆ ಪೂಜೆ ಮಾಡೋದಕ್ಕಂತೂ ಫುಲ್ ಖುಷಿಯಿಂದ ಮಾಡ್ತೀನಿ. ನನಗೆ ಆ ಥರ ಜಾಸ್ತಿ ಎಲ್ಲ ಹೂವು ಇರಬೇಕು. ಇವತ್ತು ರೋಸು, ಚಾಮಂತಿಗೆ ಮತ್ತು ಕನಕಾಂಬರ, ಮಲ್ಲಿಗೆ ಎಲ್ಲ ಹೂವು ಇರೋದ್ರಿಂದ ಸ್ವಲ್ಪ ಸಖತ್ ಖುಷಿಯಾಗಿ ಮಾಡಿದೆ. ತುಂಬಾ ಚೆನ್ನಾಗಿ ಗುಡ್ ವೈಬ್ಸ್ ಮನೆ ತುಂಬ ಅಂತು. ಆ ಪೂಜೆ ಎಲ್ಲ ಮುಗೀತು. ಹಾಗೆ ನೆಕ್ಸ್ಟ್ ಇವಾಗ ತಿಂಡಿ ಮಾಡೋಣ ಅಂತಂದ್ಬಿಟ್ಟು ಕಿಚನ್ಗೆ ಬಂದಿದ್ದೀನಿ. ಮಕ್ಕಳೆಲ್ಲ ಇದ್ದಿದ್ದಾರೆ ಆಲ್ರೆಡಿ. ರೈಸ್ ಇಟ್ಟಿದ್ದೆ ಬೆಳಗ್ಗೆನೆ. ಏನು ಮಾಡೋದು ಅಂತ ಫುಲ್ ತಲೆನೇ ಓಡ್ತಿರ್ಲಿಲ್ಲ. ಏನಪ್ಪ ಮಾಡೋದು ಅಂತಂದ್ಬಿಟ್ಟು ಫಸ್ಟ್ ಸದ್ಯಕ್ಕೆ ರೈಸ್ ಇಟ್ಬಿಟ್ಟೆ. ಈಗ ಪುಳಿಯೋಗರೆ ಮಾಡೋಣ ಅಂತ ಮಗ ಇದ್ದ ಪುಳಿಯೋಗರೆ ಮಾಡ್ಕೊಡು ಅಂತಂದ. ಹಾಗಾಗಿ ಪುಳಿಯೋಗರೆ ಮಾಡೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಇವಾಗ ಪುಳಿಯೋಗರೆ ಮಾಡ್ಕೊಂಡೋಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಪುಳಿಯೋಗರೆ ಪೌಡ್ರ್ ಇಲ್ಲ, ಖಾಲಿ ಆಗಿಬಿಟ್ಟಿದೆ. ಹಾಗಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಣ ಇವಾಗ. ಇನ್ನೂ ಟೈಮ್ ಇದೆ ಅಲ್ವಾ, ಇನ್ನೂ ಸ್ಕೂಲ್ಗೆ ಹೋಗ್ತಾ ಇಲ್ಲ, ಇನ್ನು ಬೇಜಾನ್ ಟೈಮ್ ಇದೆ. ಓಕೆ, ಪೌಡ್ರ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ. ನನ್ನ ಮಗ ನೋಡಿ ತೊಗೊಂಡೋಗ್ತಾನೆ ನಾನು ಮಾತಾಡ್ತಾ ಇದ್ದೆ. ಹೋಗಿ ಆ ಕಡೆ. ಹಾಗಾಗಿ ಇವಾಗ ಮಾಡೋಣ. ಹಾಗೆ ತುಂಬ ದಿನ ಆಗಿತ್ತಲ್ವ ನಾನು ಪೌಡರ್ ತೋರಿಸಿ, ಪುಳಿಯೋಗರೆ ಪೌಡರು. ಹಾಗಾಗಿ ಇವಾಗ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೋಬೋದು. ಪುಳಿಯೋಗರೆ ಪೌಡರ್ ಮಾಡಿ ಇಟ್ಕೋಬೇಕು ಅಂತೇನಿಲ್ಲ, ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೋಬೋದು. ಸ್ವಲ್ಪ ಹುರಿದು ಪುಡಿ ಮಾಡಿದ್ರೆ ಒಂಚೂರು ಟೈಮ್ ತೊಗೊಳೋದು, ಅಷ್ಟು ಬಿಟ್ಟರೆ ಎಲ್ಲ ಬೇಗನೆ ಆಗಿಬಿಡುತ್ತೆ. ಹಾಗೆ ಇವತ್ತಿನ ಫುಲ್ ಡೇನೂ ಕೂಡ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ನೋಡೋಣ ಆಗುತ್ತಾ ಇಲ್ವ ಏನು ಮಾಡ್ತೀನಿ ಅಂತ. ಆದಷ್ಟು ಡೇ ಫುಲ್ಲು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಹೇಗಾಗುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. ಆದಷ್ಟು ಟ್ರೈ ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ರೆಸಿಪಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ. ಬನ್ನಿ ಯಾವ ರೀತಿ ಮಾಡೋದು ಇಲ್ಲ ಅಂತಂದ್ಬಿಟ್ಟು ತೋರಿಸ್ತೀನಿ. ಈ ರೀತಿ ಮಾಡೋದಂತೂ ನನ್ನ ಮಗ ಬಿಡೋಲ್ಲ, ಹೇಳ್ತಾ ಇರ್ತೀನಿ ನೋಡಿ. ಇವಾಗ ಎದ್ದು ಬಂದಿದ್ದಾನೆ ಜಸ್ಟ್. ಆಯ್ತು ಕಾಣಿಸಲ್ಲ ಹಿಂದೆ ಬಾ, ಕಾಣಿಸುತ್ತೆ. ನನ್ನ ಮಗಳು ಇದ್ದಿದ್ದಾಳೆ, ಅವಳು ಸೋಫಾ ಮೇಲೆ ಕುತ್ಕೊಂಡಿದ್ದಾಳೆ. ಇವಾಗ ಬೇಗ ಮಾಡಿಬಿಡೋಣ ಟಿಫನ್. ಏನು ಬೇಕು ಮನೆ ನಿಂಗೆ ಇವತ್ತು? ಪುಳಿಯೋಗರೆ ಬೇಕಾ? ಆಯ್ತು ಮಾಡ್ಕೊಡ್ತೀನಿ. ಎಲ್ಲ ಕೇಳ್ಬಿಡ್ತಾನೆ. ಏನ್ ಬೇಕು ಅಂದ್ರೆ ಎಲ್ಲ ಆರ್ಡರ್ ಮಾಡ್ಬಿಡೋದು. ಹೋಟೆಲ್ ಅಲ್ವಾ ಎಲ್ಲ ಅದಂತ ಕೊಡಕ್ಕೆ. ಪುಳಿಯೋಗರೆ ಕೇಳಿದೆ, ಪುಳಿಯೋಗರೆ ಮಾಡ್ಕೊಡ್ತೀನಿ. ಓಕೆನಾ? ನಾನು ಅಂತ ಬರ್ತಿದ್ದಾಳಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಿಂದೆ ನೋಡಿ. ನಮ್ ಚೋಟಿದು ನಂಗೂ ಕಾಣಿಸ್ಬೇಕು. ನಾನು ಬರ್ತಾ ಇದ್ದೀನಿ. ನನ್ನ ಮಗನ ಕುಲ್ಲಿ ಇವಾಗ ಅವಳು ಇಟ್ಕೊಂಡೆ ಅಂತ. ನೀನ್ ಎತ್ಕೊಳಕ್ ಆಗಲ್ಲ ಮನೆ, ನೀನ್ ದೊಡ್ಡ ನಂಬಿಟ್ಟಿದ್ಯಾ? ಆಗಲ್ಲ, 2 ಕೈಲಿ ಆಗಲ್ಲ. ಹೇಳು ಮನೆ, ಹಾಯ್ ಮಾಡಿ ಮನೆ. ಬಿಡಲ್ಲ ಇವನ್ ಬಿಡಲ್ಲ ನನ್ನ ಮಗನಂತೂ.
ಮಾಡೋಣ. ಇವ್ರ ಹತ್ರ ಆಗಲ್ಲ, ಇಲ್ಲಿ ದಿನ ಪೂರ್ತಿ ನೋಡಿ. ಮಾಡಿಸ್ತಾರೆ. ನೋಡಿ ಇಲ್ಲಿ ಪುಳಿಯೋಗರೆ ಮಾಡ್ತಾ ಇರೋದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈ ಸ್ಪೂನಲ್ಲಿ ನಾನು ಅಳತೆನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತೀರಾ ಇದು ಚಿಕ್ಕದು ಅಲ್ಲ, ಸ್ವಲ್ಪ ದೊಡ್ಡದು ಅಲ್ಲ, ಮೀಡಿಯಮ್ ಸೈಜ್ ಸ್ಪೂನಲ್ಲಿ. ಈ ಸ್ಪೂನಲ್ಲಿ ಅಳತೆ ಪ್ರಕಾರ ನಾನಿಲ್ಲಿ ಇವಾಗ ಮಸಾಲೆ ಎಲ್ಲನೂ ಕೂಡ ಇವಾಗ ಹುರ್ಕೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲು ನಾನಿಲ್ಲಿ ಒಂದು ದೋಸೆ ತವ ತಗೊಂಡಿದ್ದೀನಿ. ಬಾಣಲಿಲೋ ಅಥವಾ ಏನಾದ್ರು ಬೇಕಾದರೂ ಹುರ್ಕೋಬೋದು. ನಾನು ಯೂಶಲಿ ತವನೇ ಜಾಸ್ತಿ ಯೂಸ್ ಮಾಡೋದು ಏನಾದರೂ ಹುರ್ಕೋಬೇಕು ಅಂತಂದರೆ. ಹಾಗಾಗಿ ನಾನು ಇವತ್ತೊಂದು ತವ ತೊಗೊಂಡಿದ್ದೀನಿ. ಇಲ್ಲಿ 2 ಸ್ಪೂನು ಧನಿಯಾ, 2 ಸ್ಪೂನು ಕಡಲೆಬೇಳೆ, 2 ಸ್ಪೂನು ಉದ್ದಿನಬೇಳೆ, 1 ಸ್ಪೂನ್ ಜೀರಿಗೆ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯನ ಹಾಕಿ ಇದನ್ನು ಹುರ್ಕೊತಾ ಇದ್ದೀನಿ. ಕೆಲವರು ಸಪ್ರೇಟಾಗಿ ಕೂಡ ಹುರ್ಕೊತಾರೆ. ಅದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಹಾಗಾಗಿ ಈ ಥರ ಹುರ್ಕೊಂಡ್ರೆ ಬೇಗನೂ ಆಗುತ್ತೆ, ಇನ್ಸ್ಟೆಂಟಾಗೂ ಕೂಡ ಬೇಗ ಮಾಡ್ಕೋಬೋದು ಅಂತ ಎಲ್ಲ ಒಂದೇ ಸಲಿನೇ ಹಾಕೊತಾ ಇದೀನಿ. ಏನಿಲ್ಲ, ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಎಲ್ಲನೂ ಕೂಡ ಸಮವಾಗಿ ಚೆನ್ನಾಗಿ ಹುರ್ಕೋಬೋದು. ಒಂದೇ ಸಲಿನೇ ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಸಪ್ರೇಟಾಗಿ ಹುರಿಬೇಕು ಅಂತ ಏನೂ ಇಲ್ಲ. ನಾನು ಯಾವತ್ತೂ ಸಪ್ರೇಟ್ ಏನು ಹುರಿಯೋಕ್ಕೋಗಲ್ಲ, ಒಂದೇ ಸಲ ರೀತಿ ಹುರ್ಕೊತೀನಿ ಯೂಶಲಿ. ಹಾಗೆ ಇದಕ್ಕೆ ನಾನು 1 ಸ್ಪೂನಷ್ಟು ಸಾಸಿವೆನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವು ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು 10 ರಿಂದ 15 ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಖಾರ ಜಾಸ್ತಿ ಬೇಕು, ಕಲರ್ ಇನ್ನೂ ಚೆನ್ನಾಗಿ ಬೇಕು ಅಂತಂದರೆ ಒಂದು 20 ಹಾಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲ ಅಷ್ಟೇ, ನಾನು ಒಂದು 17 ರಿಂದ 15 ಹಾಕೊಂಡಿದ್ದೀನಿ ಅಷ್ಟೇ. ಇಷ್ಟನ್ನು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಹಾರೋದಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ಇದನ್ನ ಪೌಡರ್ ಮಾಡ್ಕೊಳ್ಳಿ. ನೋಡಿ, ರೀತಿಯಾಗಿ ಫೈನ್ ಆಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಬಿಸಿ ಬಿಸಿಯಲ್ಲಿ ಪೌಡರ್ ಮಾಡ್ಕೊಳಕ್ ಹೋಗ್ಬಿಡಿ. ಪೌಡರ್ ಏನೋ ಬೇಗನೆ ರೆಡಿ ಆಗ್ಬಿಡ್ತು. ನೋಡಿ, ರೀತಿ ಇನ್ಸ್ಟೆಂಟ್ ಆಗಿ ಹುರ್ಕೊಂಡು ಬೇಗನೆ ಪೌಡರ್ ಮಾಡ್ಕೋಬಹುದು. ಇದನ್ನೇನು ಮಾಡಿಟ್ಕೋಬೇಕು ಅಂತ ಏನೂ ಇಲ್ಲ. ನಾನು ಹಾಗಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಒಂದು 2 ಟೈಮ್ಗೆ ಆಗೋಷ್ಟು ಅಷ್ಟೇ ಮಾಡ್ಕೊಂಡಿರೋದು. ಯಾಕೆಂದ್ರೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಳೋದಕ್ಕಿಂತ ಫ್ರೆಶ್ ಆಗಿ ಅವಾಗವಾಗ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಹಾಗೆ ಇರುತ್ತೆ. ಜಾಸ್ತಿ ಎಲ್ಲ ನಾನು ಸ್ಟೋರ್ ಮಾಡ್ಕೊಳಕ್ ಹೋಗಲ್ಲ. ತಿಂಗಳಲ್ಲಿ ಮಾಡಿದ್ರೆ ಒಂದು 2-3 ಸಲ ಮಾಡ್ತೀನಿ ಅಷ್ಟೇ ಅಲ್ವಾ. ಹಾಗೆ ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಸಾಸಿವೆ, ಕರಿಬೇವು, ಈ ಥರ ಒಗ್ಗರಣೆ ಕಾಮನ್ ನೀವೆಲ್ಲ ಏನಾಗ್ತಿರಲ್ವ ಯೂಶಲಿ ಅದೇ ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಣಕೊಬ್ಬರಿನ ತುರಿದು ಎಣ್ಣೆಗೆ ಹಾಕೊತಾ ಇದೀನಿ, ಚೆನ್ನಾಗಿರುತ್ತೆ ಫ್ಲೇವರು. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡಿಕೊಂಡು ಮತ್ತೆ ಹುಣಸೆ ರಸ, ಒಂದು ಸ್ವಲ್ಪ ಹುಣಸೆ ರಸನೂ ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಕುದ್ದಾದ್ಮೇಲೆ ಒಂದು 2 ಸ್ಪೂನ್ ಅಷ್ಟು ಇವಾಗ ನಾನು ಪುಳಿಯೋಗರೆ ಪೌಡರ್ ಏನು ಮಾಡ್ಕೊಂಡಿದ್ನಲ್ವ ಇವಾಗ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ರೀತಿ ಬಿಟ್ಕೊಂಡಿದೆ. ಸ್ವಲ್ಪ ತಿರುಗಿಸಿ ನೀಟಾಗಿ ಮಿಕ್ಸ್ ಆಗಲಿ, ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಗಟ್ಟಿನೂ ಕೂಡ ಆಗುತ್ತೆ. ಆವಾಗ ಪರ್ಫೆಕ್ಟಾಗಿ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ನೋಡಿ, ಇನ್ನೂ ಕೂಡ ಇಷ್ಟು ಮಿಕ್ಕಿದೆ. ನನಗೆ ಇನ್ನೂ ಕೂಡ ಇದು 2 ಟೈಮ್ ಆಗುತ್ತೆ. ನನಗೆ ಇಷ್ಟೊಂದು ಬೇಕಾಗೇ ಇಲ್ಲ. ಆರಾಮಾಗಿ ನನಗೆ ತಿಂಗಳಲ್ಲಿ 1 ಸಲ ಮಾಡ್ಕೊಂಡ್ರು ಕೂಡ 2-3 ಸಲಿಗೆ ಆರಾಮಾಗುತ್ತೆ. ಇವಾಗ ನೋಡಿ, ಪರ್ಫೆಕ್ಟಾಗಿ ರೆಡಿ ಆಯಿತು. ಹಾಗಾಗಿ ಇನ್ಸ್ಟೆಂಟಾಗಿ ಆದಷ್ಟು ಮಾಡ್ಕೊಳ್ಳಿ. ಜಾಸ್ತಿ ಮಾಡಿ ಇಟ್ಕೊಳೋದಕ್ಕಿಂತ ಇನ್ಸ್ಟೆಂಟಾಗಿ ಮಾಡಿಕೊಂಡ್ರೆ ಫ್ಲೇವರ್ ಆಗಿ ತುಂಬಾ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಇಲ್ಲ ಜಾಸ್ತಿ ಜನ ಇದ್ದೀವಿ ನಾವು, ನಮಗೆ ಜಾಸ್ತಿ ಬೇಕು ಅಂತಂದಾಗ ನೀವು ಜಾಸ್ತಿನೂ ಕೂಡ ಮಾಡ್ಕೋಬೋದು. ನಾನು ಏನು ಕ್ವಾಂಟಿಟಿ ಹೇಳಿದ್ದೀನಲ್ಲ ಅದನ್ನು ಸ್ವಲ್ಪ ಇನ್ನೊಂದು ದೊಡ್ಡ ಸ್ಪೂನಲ್ಲಿ ಕ್ವಾಂಟಿಟಿಲಿ ತೊಗೊಳ್ಳಿ. ಅಂದರೆ ನಾನು ಚಿಕ್ಕ ಸ್ಪೂನಲ್ಲಿ ತೋರಿಸಿದ್ದೀನಿ. ಇವಾಗ ಅಂದರೆ ಚಿಕ್ಕ ಸ್ಪೂನಲ್ಲಿ ಅಳತೆ ತೋರಿಸಿದ್ದೀನಿ. ಸ್ವಲ್ಪ ಒಂದು ದೊಡ್ಡ ಸೋಟಲ್ಲ ದೊಡ್ಡ ಸ್ಪೂನಲ್ಲಿ ತೊಗೊಂಡ್ರೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಆಗುತ್ತೆ. ನಾನು ಮಾಡ್ಕೊಟ್ರೆ ಕ್ವಾಂಟಿಟಿ ಒಂದು 4-5 ಜನ ಆರಾಮಾಗಿ ತಿನ್ಬೋದು. ಒಂದು 2-3 ಸಲ ನೀವು ಮಾಡ್ಕೊಂಡಿದ್ದೀರಾ ಅಂತಂದರೆ. ಫೈನಲಾಗಿ ಗೊಜ್ಜೆಲ್ಲ ರೆಡಿ ಆಯಿತು. ನನಗೆ ಇಷ್ಟೊಂದು ಗೊಜ್ಜು ಬೇಕಾಗಿಲ್ಲ, ಯಾಕಂದ್ರೆ ಇನ್ನೂ ಒಂದು ಟೈಮ್ಗೆ ಆಗುತ್ತೆ ನನಗೆ. ಹಾಗೆ ಸ್ವಲ್ಪ ಗೊಜ್ಜನ್ನು ಕೂಡ ಎತ್ತಿಟ್ಕೊಂಡು ಇವಾಗ ರೈಸ್ ಮಾಡಿಟ್ಟಿದ್ದೆ ಫಸ್ಟೇ ನಾನು. ಆ ರೈಸ್ನು ಕೂಡ ಇವಾಗ ಇಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದೀನಿ ಚೆನ್ನಾಗಿ. ಸಕ್ಕತ್ತಾಗಿರುತ್ತೆ. ಪುಳಿಯೋಗರೆ ಅಂತಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳ್ರಿ, ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಹಾಗೆ ಈ ಟೆಂಪಲಲ್ಲೆಲ್ಲ ಆದಷ್ಟು ಪುಳಿಯೋಗರೆ ಜಾಸ್ತಿ ಕೊಡ್ತಾರೆ ಎಲ್ಲ ಕಡೆ. ಸಕ್ಕತ್ ಟೇಸ್ಟಿಯಾಗಿರುತ್ತೆ ಆ ಟೆಂಪಲಲ್ಲಿ ಪುಳಿಯೋಗರೆ ಅಂತೂ. ಅದೇ ಥರ ಟೇಸ್ಟ್ ನನಗೂ ಇಷ್ಟ ತುಂಬಾ. ಅದೇ ಥರ ಟ್ರೈ ಮಾಡ್ತಾನೆ ಇರ್ತೀನಿ. ಬಟ್ ಹೇಗೆ ಮಾಡಿದ್ರು ಅದರಷ್ಟಂತೂ ಬರಲ್ಲ, ಬಟ್ ಸಿಮಿಲರ್ ಅಂತೂ ಇದ್ದೇ ಇರುತ್ತೆ. ನನಗಂತೂ ಈ ಸಲ ಮಾಡಿದಂತೂ ತುಂಬಾ ಚೆನ್ನಾಗಿತ್ತು, ಸಕ್ಕತ್ ಟೇಸ್ಟಿಯಾಗಿ ಬಂದಿತ್ತು. ಸೇಮ್ ನಾವು ಟೆಂಪಲಲ್ಲಿ ತಿನ್ನೋಷ್ಟು ಫೀಲ್ ಆಯಿತು. ಹಾಗಾಗಿ ಸಕ್ಕತ್ ಟೇಸ್ಟಿಯಾಗಿ ಬಂದಿದೆ. ನಾನು ಏನು ಅಳತೆ ತೋರಿಸಿದ್ನಲ್ವ ಆ ಅಳತೆ ಪ್ರಕಾರ ನೀವು ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ. ಕಲರ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು. ಇನ್ನೂ ನಿಮಗೆ ಕಲರ್ ಬೇಕು ಅಂದ್ರೆ ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬಹುದು. ಫೈನಲ್ ಆಗಿ ಟೇಸ್ಟ್ ಮಾತ್ರ ವೆರಿ ಗುಡ್ ಅಂತಾನೆ ಹೇಳ್ಬೋದು. ಮಕ್ಕಳೆಲ್ಲರೂ ಕೂಡ ಇಷ್ಟಪಟ್ಟು ತಿಂದ್ರು. ಹಾಗೆ ಇದು ನನ್ನ ಮಾರ್ನಿಂಗ್ ರೊಟೀನ್ ಆಗಿತ್ತು ಇವತ್ತು. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಬಾಯ್. ತನೋಷ್, ಹೆಂಗಿದೆ ಮ್ಯಾಮ್ ಪುಳಿಯೋಗರೆ? ಚೆನ್ನಾಗಿದ್ಯಾ? ಸೂಪರ್. ಇಷ್ಟ ಆಯ್ತಾ ಪುಳಿಯೋಗರೆ? ತಿನ್ನಿ, ಸಖತ್ತಾಗಿದೆ. ಟ್ರೈ ಮಾಡಿ ನೀವು, ಸೂಪರಾಗಿ ಬಂದಿದೆ. ಮಕ್ಕಳು ಅಂತೂ ಇಷ್ಟಪಟ್ಟು ತಿಂತಾ ಇದ್ದಾರೆ. ಟ್ರೈ ಮಾಡಿ.